ನಮಸ್ಕಾರ ರೀಪ್ಪ ನಮ್ಮ ದೊಡ್ಡ ಮಂದಿಗೆ. ಹೌದು ನೋಡ್ರಿ, ನಾನಿವತ್ತು ಬಿಸಿ ಬಿಸಿ ಅನ್ನದ ಜೊತೆಗೆ ಉತ್ತರ ಕರ್ನಾಟಕದ ಸ್ಟೈಲಾಗಿ ಇಲ್ಲಿ ಮೂಲಂಗಿ ಸಾರು ಮಾಡಕತ್ತೇನೆ ನೋಡ್ರಿ. ಹೌದ್ರಿ, ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ರೀ ಇದು. ಬಿಸಿ ಬಿಸಿ ಅನ್ನ ಮತ್ತು ಮೂಲಂಗಿ ಸಾರು ನೀವು ಒಂದ್ಸರಿ ಟ್ರೈ ಮಾಡೋಣ್ರಿ. ಹಂಗಂದ್ರೆ ಇದಕ್ಕೆ ಏನೇನು ಬೇಕಂತಂದು ನೋಡಕ್ಕೆ ಹೋಗೋಣ ಬರ್ರಿ. ಹೌದು ನೋಡ್ರಿ, ನಾನಿಲ್ಲಿ ಫಸ್ಟ್ ಒಂದು ಕಪ್ ಇಲ್ಲೇ ತೊಗರಿ ಬೇಳೆ ತೊಗೊಂಡೇನ್ರಿ. ಬೇಳೆ ತೊಗೊಂಡು ಅದನ್ನು ಕುದಿಯಾಕಿಟ್ಟೇನು ನೋಡ್ರಿ. ಇಲ್ಲೇ ಕುದ್ದಾದ್ಮೇಲೆ ಹಿಂಗೆ ಹಣ್ಣಗೆ ಕುದಿಸ್ಬೇಕ್ರಿ. ನೀವು ನೋಡಾಕತ್ತಿರ್ಬೇಕು ಎಷ್ಟು ಹಣ್ಣಗೆ ಕುದ್ದೈತಿ ಬ್ಯಾಳಿ ಅಂತಂದು. ಇಲ್ಲೇ ಹಣ್ಣಗೆ ಕುದಿಸ್ಬೇಕು ನೋಡ್ರಿ. ಹಣ್ಣಗೆ ಕುದಿಸಾದ್ಮೇಲೆ ಇಲ್ಲೇ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಮೂಲಂಗಿ ಗಡ್ಡಿ ಇರ್ತೈತಲ್ರಿ, ಮತ್ತು ಆ ಗಡ್ಡಿ ಮತ್ತು ಸೊಪ್ಪು ಹಾಕಬೇಡ್ದ್ರಿ. ಸೊಪ್ಪು ಹಾಕಿದ್ರೆ ಮತ್ತು ಸಾರು ಅಷ್ಟೇನು ಸರಿ ಅನ್ಸಲ್ಲ. ಅದಕ್ಕೆ ಮೂಲಂಗಿ ಗಡ್ಡಿ, ಸಣ್ಣಕ್ಕೆ ಹೆಚ್ಕೊಂಡಿರೋವಂಥ ಉಳ್ಳಾಗಡ್ಡಿ, ಮತ್ತು ಸಣ್ಣಕ್ಕೆ ಹೆಚ್ಕೊಂಡಿರೋವಂಥ ಟಮಾಟಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೇಕು ನೋಡ್ರಿ. ಇಲ್ಲೇ ಸ್ವಲ್ಪ ಹುಣಸೆ ಹಣ್ಣು ನೆನೆಯಾಕಿಟ್ಟೇನಿ, ಮತ್ತು ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ರೀ. ಈ ಕಡೆ ಒಂದು ದಬ್ರಿ ಕಾಯಾಕಿಟ್ಟು ಇಲ್ಲೇ ಎಣ್ಣೆ ಹಾಕ್ಬೇಕು ನೋಡ್ರಿ. ಅದಕ್ಕೆ ಎಣ್ಣೆ ಹಾಕಿ ಸಾಸ್ವೆ, ಜೀರಿಗೆ ಮತ್ತು ಸ್ವಲ್ಪ ಇಂಗಿನ ಪೌಡರ್ ಹಾಕ್ಬೇಕು ನೋಡ್ರಿ. ಸ್ವಲ್ಪ ಇಂಗಿನ ಪೌಡರ್ ಹಾಕಾದ್ಮೇಲೆ ಇಲ್ಲೇ ನೋಡಾಕತ್ತಿರ್ಬೇಕಲ್ಲ ನೀವು. ಹಿಂಗಾದ್ಮೇಲೆ ಪಟ ಅಂತ ಸಿಡಿತಿರ್ತಾವಲ್ರಿ ಸಾಸ್ವೆ ಜೀರಿಗೆ. ಆವಾಗ ನಾವು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿರ್ತೀವಲ್ಲ, ಅದನ್ನು ಉಳ್ಳಾಗಡ್ಡಿ ಹಾಕ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಹಾಕಾದ್ಮೇಲೆ ಅದು ಸ್ವಲ್ಪ ಕೆಂಪಗಾಗೋಂಗೆ ನಾವು ಹುರಿಬೇಕು ನೋಡ್ರಿ. ಅಂದ್ರೆ ಕೆಂಪಗಾಗ್ಬೇಕ್ರಿ ಉಳ್ಳಾಗಡ್ಡಿ. ಆಮೇಲೆ ಸಣ್ಣಗೆ ಹೆಚ್ಕೊಂಡಿರೋವಂಥ ಟಮಾಟಿ ಹಾಕ್ಬೇಕು ನೋಡ್ರಿ. ಟಮಾಟಿ ಹಾಕಿ ಅದನ್ನು ಚಂದಗೆ ಹಿಂಗೆ ಕೈಯಾಡ್ಬೇಕು ನೋಡ್ರಿ. ನೀವು ನೋಡಾಕತ್ತಿರ್ಬೇಕು ಹೆಂಗೆ ಉಳ್ಳಾಗಡ್ಡಿ ಕಂದು ಬಣ್ಣ ಬರೋ ಹಂಗೆ ಇಲ್ಲೇ ನಾನು ಅಲ್ಲಿ ಮಟ ಅವನ್ನ ಹುರಿದೇನಿ ಅಂತಂದು. ಮತ್ತು ಈ ಕಡೆ ನಾನು ಹುಣಸೆ ಹಣ್ಣು ನೆನೆಯಾಕಿಟ್ಟಿದ್ನಲ್ಲ, ಆ ಹುಣಸೆ ಹಣ್ಣು ಹಿಂಗೆ ಇದು ಮಾಡ್ಬೇಕು ನೋಡ್ರಿ. ಹಿಂಗೆ ಇದು ಮಾಡಿ ಅದಕ್ಕೆ ಹಾಕ್ಬೇಕ್ರಿ. ಹುಣಸೆ ಹಣ್ಣು ಹಾಕಾದ್ಮೇಲೆ ನಾವೇನು ಬ್ಯಾಳಿ ಕುದಿಸ್ಕೊಂಡಿಟ್ಟಿರ್ತೇವಲ್ಲ ನೋಡ್ರಿ, ಇಲ್ಲಿ ಕಾಣಕತ್ತೈತಲ್ಲ, ನಾವೇನು ಬ್ಯಾಳಿ ಕುದಿಸ್ಕೊಂಡಿಟ್ಟಿರ್ತೇವಲ್ಲ ಅದನ್ನು ಒಟ್ಟು ಈ ದಬ್ರಿಗೆ ಸುರುಬೇಕು ನೋಡ್ರಿ. ದಬ್ರಿಗೆ ಸುರುವಿ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಗರಂ ಮಸಾಲ, ಅರಿಶಿಣದ ಪುಡಿ ಮತ್ತು ಏನೇನು ಇಲ್ಲಿ ನೋಡಾಕತ್ತಿರ್ಬೇಕು ನೀವು ಸಾಂಬಾರು ಹೆಂಗೆ ಕಾಣಕತ್ತೈತಿ ಅಂತಂದು. ಇದನ್ನು ನಮ್ಮ ಕಡೆ ಮೂಲಂಗಿ ಗಡ್ಡಿ ಮತ್ತು ಬ್ಯಾಳಿ ಸಾರು ಅಂತಂದು ಕರೀತಾರೆ ನೋಡ್ರಿ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿರಿ ನೋಡ್ರಿ. ನೀವು ನೋಡಾಕತ್ತಿರ್ಬೇಕು ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿಣದ ಪುಡಿ, ಗರಂ ಮಸಾಲ ಮತ್ತು ಇಲ್ಲೇ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಅಚ್ಚ ಖಾರದ ಪುಡಿ ನೋಡ್ರಿ. ಇದು ಬ್ಯಾಡಗಿ ಮೆಣಸಿನ ಅಚ್ಚ ಖಾರದ ಪುಡಿ ರೀ. ಇದನ್ನು ಹಾಕಾಕತ್ತೇನೆ ನೋಡ್ರಿ. ಈಗ ಸಾರು ಸಣ್ಣಕ್ಕೆ ಕುದಿಯಾಕತ್ತೈತಿ ನೋಡ್ರಿ. ಸಣ್ಣಕ್ಕೆ ಕುದಿಯಾಕತ್ತೈತ್ರಿ. ಇದು ಗರಂ ಮಸಾಲ ಎಲ್ಲ ಹಾಕಿ ನೋಡ್ರಿ. ನಾನು ಮೂಲಂಗಿ ಗಡ್ಡಿ ಹಿಂಗೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ರೀ. ಈಗ ನಾವು ಮೂಲಂಗಿ ಗಡ್ಡಿ ಕುದಿಯಾಕತ್ತೈತಲ್ರಿ ಬ್ಯಾಳಿ, ಅದಕ್ಕೆ ಹಾಕ್ಬೇಕು ನೋಡ್ರಿ. ಮೂಲಂಗಿ ಗಡ್ಡಿ ಸಣ್ಣಕ್ಕೆ ಹೆಚ್ಕೊಂಡಿರ್ತೇವಲ್ರಿ, ಅದನ್ನು ಇದಕ್ಕೆ ಹಾಕ್ಬೇಕ್ರಿ. ಹಾಕಿ ಚಂದಗೆ ಕುದಿಸ್ಬೇಕ್ರಿ. ಅದು ಚಂದಗೆ ಕುದೀತಂದ್ರೆ ಅದ್ರ ಸ್ಮೆಲ್ಲ ಬೇರೆ, ಆ ಸಾರಿನ ಟೇಸ್ಟ ಬೇರೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತ್ರಿ ಬಿಸಿ ಬಿಸಿ ಅನ್ನ ಸಾಂಬಾರು ಜೋಡಿ. ಮಧ್ಯಾಹ್ನದ ಊಟಕ್ಕರ ಮಾಡ್ಕೋಬಹುದು, ನೈಟ್ ಊಟಕ್ಕರ ಮಾಡ್ಕೋಬಹುದು. ಒಟ್ಟು ನಿಮಗೆ ಭಾಳ ಚೆನ್ನಾಗಿರ್ತೈತೆ ನೋಡ್ರಿ. ಸಾರು ಕುದ್ದಾದ್ಮೇಲೆ ಹಿಂಗೆ ಕಾಣಕತ್ತೈತೆ ನೋಡ್ರಿ. ನೋಡಾಕತ್ತೀರಲ್ಲ ನೀವು ಎಷ್ಟು ಮಸ್ತಾಗ. ಲಾಸ್ಟಿಗೆ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ನಲ್ರಿ ಅದು ಕೊತ್ತಂಬರಿ, ಅದನ್ನ ಹಾಕಿ ಹಿಂಗೆ ಕೈಯಾಡ್ಬೇಕು ನೋಡ್ರಿ. ಸಾರು ಹಿಂಗೆ ಕೈಯಾಡಾದ್ಮೇಲೆ ಎಷ್ಟು ನೀಟಾಗಿ ಕಾಣಕತ್ತೈತಿ, ಮತ್ತು ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು ನೋಡ್ರಿ. ಲಾಸ್ಟಿಗೆ ನಾನು ಇಲ್ಲೇ ಒಂದು ತಟಗೆ ಬೆಲ್ಲದ ಚೂರು ಹಾಕಾಕತ್ತೇನೆ ನೋಡ್ರಿ. ಬೆಲ್ಲದ ಚೂರು ಹಾಕೋದ್ರಿಂದ ಸ್ವಲ್ಪ ಏನು ಮೂಲಂಗಿ ಹಸಗೆ ವಾಸನೆ ಏನಾರ ಇತ್ತಿತ್ತಂದ್ರೆ ಓಟು ಹೊಕ್ಕೈತ್ರಿ. ಏನೂ ಆಗೋಂಗಿಲ್ಲ. ಅಷ್ಟು ಟೇಸ್ಟಿ ಆದಂತಹ ಸಾಂಬಾರು ಅನ್ನದ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಆಗಿರ್ತೈತೆ ನೋಡ್ರಿ. ಮಸ್ತ್ ಚಲೋ ಆಕೈತೆ ನೋಡ್ರಿ. ನೋಡಾಕತ್ತೀರಲ್ಲ ನೀವು ಎಷ್ಟು ನೀಟಾಗಿ ಎಷ್ಟು ಚಂದಾಗ ಭಾಳ ಕ್ವಿಕ್ಕಾಗಿ ಮಾಡಿಕೊಂಡು ಅಂತಹ ಸಾಂಬಾರುಗಳಲ್ಲಿ ಇದು ಒಂದು ವಿಧ ನೋಡ್ರಿ. ಭಾಳ ಟೇಸ್ಟಿ. ಮೂಲಂಗಿ ಹೆಲ್ತಿಗೂ ಕೂಡ ಅಷ್ಟು ಒಳ್ಳೆಯದು. ನೋಡಿದ್ರಲ್ಲ, ಇಲ್ಲಿ ಭಾಳ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ಸಾಂಬಾರುಗಳಲ್ಲಿ ಇದು ಒಂದು ನೋಡ್ರಿ. ಇದರ ಟೇಸ್ಟು ಕೂಡ ಅಷ್ಟು ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಇತ್ತು. ಇದು ದೊಡ್ಡೋರಿಂದ ಹಿಡಿದು ಮಕ್ಕಳವರೆಗೂ ಬಹಳ ಹೆಲ್ತಿಗೂ ಕೂಡ ಅಷ್ಟು
ಒಳ್ಳೇದು ನೋಡ್ರಿ ಇದು. ಹಂಗಂದ್ರೆ ನಿಮ್ಮ ಮನ್ಯಾಗ ಯಾವಾಗ ಮೂಲಂಗಿ ಸಾರು ಟ್ರೈ ಮಾಡ್ತೀರಿ ಅಂತಂದು ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ವಿಡಿಯೋದಾಗ ಸಿಗೋಣ್ರಿ. ಹಂಗಂದ್ರೆ ಇದೇ ರೀತಿಯಾದಂತಹ ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ್ರಿ. ಪ್ಲೀಸ್ ಯಾರ್ಯಾರು ನೋಡಕತ್ತೀರಲ್ಲ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಯಾವ ರೆಸಿಪಿ ಬೇಕು ಮರಿಬೇಡ್ರಿ. ಹಂಗಂದ್ರೆ ಯಾವ ರೆಸಿಪಿ ಬೇಕಂತಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಂಗಂದ್ರೆ ಮತ್ತೊಂದು ವಿಡಿಯೋದಾಗ ಸಿಗೋಣ್ರಿ. ಹಂಗಂದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.